ಎಸ್ ನಡಹಳ್ಳಿ ಅವರೇ, ಭ್ರಷ್ಟಾಚಾರದ ಬಗ್ಗೆ ಅವ್ರದೇ ಆದ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅವಧಿಗೆ ರಾಜ್ಯವನ್ನು ಆಳಿದಂತಹ ಮುಖ್ಯಮಂತ್ರಿ ಅನ್ನುವ ಸಾಧನೆ ಮಾಡಿದಾಗ ಒಂದು ಅಭಿನಂದನೆ ಹೇಳ್ಬೇಕು ಸರ್. ಅಭಿನಂದಿಸೋದಿಲ್ಲ ಸರ್, ಸಾಂಖ್ಯಿಕವಾಗಿ ಅವರು ಸಾಧನೆ ಮಾಡಿದ್ರೆ ಅಂತ ಹೇಳಿದ್ವಲ್ಲ. ಈಗ ಇವತ್ತು ಬಹುಶಃ ರಾಜಕಾರಣವನ್ನು ಬಿಟ್ಟು ನೀವು ಚರ್ಚೆಗೆ ಅವಕಾಶ ಕೊಡೋದು ಭಾಳ ಖುಷಿ ಅನ್ನಿಸ್ತು ನನಗೆ. ನಾನು ಸಿದ್ದರಾಮಯ್ಯವ್ರನ್ನ ನಾನು ಭಾರತೀಯ ಜನತಾ ಪಕ್ಷದ ವಕ್ತಾರನಾಗಿ ಸಿದ್ದರಾಮಯ್ಯನ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡಲ್ಲ. ನಾನು ಸಿದ್ದರಾಮಯ್ಯ ಒಬ್ಬ ರಾಜಕಾರಣಿಯಾಗಿ, ಒಬ್ಬ ಮುಖ್ಯಮಂತ್ರಿಯಾಗಿ ಹೇಗೆ ಇತಿಹಾಸದ ಪುಟಗಳಲ್ಲಿ ಉಳಿತಾರೆ ಇಲ್ವೋ ಅನ್ನೋದ್ರ ಬಗ್ಗೆ ಬಹುಶಃ ಚರ್ಚೆ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಜನಸಾಮಾನ್ಯ ಯಾಕಂದ್ರೆ ಇವತ್ತು ಅವರು ಈ ದೇಶದ ಸ್ವಾತಂತ್ರ್ಯದ ನಂತರ ಅತಿ ಹೆಚ್ಚು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸಿರ್ತಕ್ಕಂಥ ವ್ಯಕ್ತಿ ಕರ್ನಾಟಕದಲ್ಲಿ ಮೊದಲಿಗೆ ಇವತ್ತು ನಾಳೆಯಿಂದ ಅನಿಸ್ಕೊಳ್ತಾರೆ. ಹಾಗಿದ್ರೆ ಅವ್ರು ಹೇಗೆ ರಿಮೆಂಬರ್ ಆಗ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಸೊ ನೀವು ಸಿದ್ದರಾಮಯ್ಯವ್ರನ್ನ ದೇವರಾಜ ಅರಸು ಜೊತೆ ಕಂಪೇರ್ ಮಾಡೋದಾಗ್ಲಿ, ರಾಮಕೃಷ್ಣ ಹೆಗಡೆ ಅವ್ರ ಜೊತೆ ಕಂಪೇರ್ ಮಾಡೋದು, ಅಥವಾ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳಿಗೆ ಕಂಪೇರ್ ಮಾಡ್ತಾ ಹೋದರೆ ನಿಜಲಿಂಗಪ್ಪನವ್ರನ್ನ ನಾವು ಇವತ್ತಿಗೂ ಕೂಡ ರಿಮೆಂಬರ್ ಮಾಡ್ಲಿಕ್ಕೆ ಕಾರಣಗಳಿದೆ. ಅವರು ಈ ಕರ್ನಾಟಕವನ್ನು ಅಖಂಡ ಕರ್ನಾಟಕವಾಗಿ ಏಕೀಕರಣ ಮಾಡಿದಂಥ ಮೊದಲ ಮುಖ್ಯಮಂತ್ರಿ ಅಂತಕ್ಕಂಥದ್ದು. ರಾಮಕೃಷ್ಣ ಹೆಗಡೆ ಅವ್ರನ್ನ ನೆನ್ಪಿಟ್ಕೊಳ್ಳಿಕ್ಕೆ ವಿಕೇಂದ್ರೀಕರಣವನ್ನು ತಂದಂತಹ ಮೊದಲ ಮುಖ್ಯಮಂತ್ರಿ ಅಂತಕ್ಕಂಥದ್ದು, ಮೌಲ್ಯಾಧಾರಿತ ರಾಜಕಾರಣವನ್ನು ಈ ರಾಜ್ಯಕ್ಕೆ ಕೊಟ್ಟೋಗಿರ್ತಕ್ಕಂಥ ಮುಖ್ಯಮಂತ್ರಿ ಅಂತ ಅವ್ರನ್ನ ನಾವು ನೆನೆಸ್ತೇವೆ. ಎಸ್.ಎಂ. ಕೃಷ್ಣ ಅವ್ರನ್ನ ಹಿ ಈಸ್ ದ ಆರ್ಕಿಟೆಕ್ಟ್ ಆಫ್ ಮಾಡರ್ನ್ ಬೆಂಗಳೂರು, IT ಸೆಕ್ಟರ್ನ ಬೆಂಗಳೂರನ್ನು ಕಟ್ಟಿದಂಥ ವ್ಯಕ್ತಿ ಅಂತ ನಾವು ರಿಮೆಂಬರ್ ಮಾಡ್ತೇವೆ. ದೇವೇಗೌಡರನ್ನ ಒಬ್ಬ ಗ್ರಾಸ್ ರೂಟ್ ಮುಖ್ಯಮಂತ್ರಿ ಆಗಿದ್ರು, ಒಬ್ಬ ಫಾರ್ಮರ್ ಓರಿಯೆಂಟೆಡ್ ಮುಖ್ಯಮಂತ್ರಿ ಅಂತ ಇತಿಹಾಸದಲ್ಲಿ ಇನ್ನೂ 100 ವರ್ಷ ಆದರೂ ಕೂಡ ಅವ್ರು ಅದೇ ರೀತಿ ನೆನಪಿಸ್ಕೊಳ್ತಾರೆ. ಯಡಿಯೂರಪ್ಪನವ್ರನ್ನ ದಕ್ಷಿಣ ಭಾರತದಲ್ಲಿ ತಳಮಟ್ಟದಿಂದ ಒಂದು ಪಕ್ಷವನ್ನು ಕಟ್ಟಿಗೊಳಿಸಿ ಇಲ್ಲಿವರೆಗೆ ಒಬ್ಬ ಜನನಾಯಕನಾಗಿ ಬೆಳೆದು ರಾಜ್ಯಕ್ಕೆ ಅತ್ಯಂತ ಪ್ರಮುಖವಾದಂಥ ಕೆಲವು ಯೋಜನೆಗಳು ಕೊಟ್ಟಂಥ ವ್ಯಕ್ತಿ ಅಂತ ರಿಮೆಂಬರ್ ಮಾಡ್ತೇವೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಬಂದರೆ ಎರಡು ರೀತಿ. ಒಂದು ರಾಜಕೀಯವಾಗಿ ಸಿದ್ದರಾಮಯ್ಯನವರ ಸಾಧನೆ ಏನು? ಅವರೊಬ್ಬ ಅದೃಷ್ಟವಂತ ರಾಜಕಾರಣಿ, ಅವರೊಬ್ಬ ಅವಕಾಶವಾದಿ ರಾಜಕಾರಣಿ. ಇದಕ್ಕೆ ನಾವು ಉದಾಹರಣೆ ಕೊಡ್ತೀನಿ. ಒಂದು ಅದೃಷ್ಟವಂತ ರಾಜಕಾರಣಿ ಅನ್ನೋದಕ್ಕೆ ಅಡುಗೆ ಯಾರೋ ಮಾಡಿದ್ರು, ಊಟ ಇವ್ರಿಗೆ ಸಿಕ್ತು ನೋಡಿ. ಮೊದಲನೇದಾಗಿ ವಿರೋಧ ಪಕ್ಷ ನಾಯಕನಿಗೆ ಅಧಿಕಾರ ಸ್ವೀಕಾರ ಮಾಡಿದಾಗ ಕಾಂಗ್ರೆಸ್ಸಿನ ನಾಯಕತ್ವವನ್ನು ವಹಿಸ್ಕೊಂಡವ್ರು ಖರ್ಗೆ ಅವರು. ಎರಡನೇ ಬಾರಿಗೆ ಪಕ್ಷವನ್ನು ಕಟ್ಟಿ ಬೆವರು ಸುಡಿಸಿದವರು ಪರಮೇಶ್ವರ್ ಅವರು, ಮುಖ್ಯಮಂತ್ರಿ ಆದವರು ಇವರು. ಆದರೆ ಯಾವಾಗ ಇವರ ನಾಯಕತ್ವದಲ್ಲಿ ಚುನಾವಣೆಗೆ ಹೋಯ್ತಿಲ್ಲ 2018ರಲ್ಲಿ, ಆದರೆ ಇವರು ಫೇಲ್ಯೂರ್ ಆದರು. ಸೊ ಪೊಲಿಟಿಕಲಿ ಯಾರೋ ಒಂದು ದುಡಿದಂಥದ್ದಕ್ಕೆ ಇವರಿಗೆ ಅವಕಾಶ ಸಿಕ್ತು, ಅದಕ್ಕೋಸ್ಕರ ನಾನು ಅವಕಾಶವಾದಿ ರಾಜಕಾರಣಿ, ಇದು ಅದೃಷ್ಟವಂತ ರಾಜಕಾರಣಿ ಅಂತ ಕರಿತೇನೆ. ಇನ್ನೊಂದು ಅವಕಾಶವಾದಿ ರಾಜಕಾರಣಿ ಅಂತ ಯಾರಿಗೆ ಕರಿತೇವೆ? ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಗಳನ್ನು ಮತ್ತು ನಕಾರಾತ್ಮಕ ವಿಚಾರಗಳನ್ನೇ ಬಂಡವಾಳ ಮಾಡಿಕೊಂಡು ಅದನ್ನ ತನ್ನ ಕುರ್ಚಿಯನ್ನು ಹಿಡಿಯೋದಕ್ಕೆ ಅವಕಾಶ ಮಾಡಿಕೊಳ್ತಕ್ಕಂಥದ್ದಕ್ಕೆ ಅವಕಾಶವಾದಿ ರಾಜಕಾರಣ ಅಂತ ಕರೀತಾರೆ. ಅದರಲ್ಲಿ ಸಿದ್ದರಾಮಯ್ಯ ಹೌದು, ಖಂಡಿತವಾಗ್ಲೂ ಸಮಾಜದಲ್ಲಿರ್ತಕ್ಕಂಥ ಜಾತಿಗಳ ಮಧ್ಯೆ ಇರತಕ್ಕಂಥ ಐತಿಹಾಸಿಕವಾದಂಥ ಭಿನ್ನಾಭಿಪ್ರಾಯಗಳನ್ನೇ ಅದನ್ನೇ ಬಂಡವಾಳ ಮಾಡಿಕೊಂಡು ಒಬ್ಬ ಅಹಿಂದ ನಾಯಕನಾಗಿ ಹೊರಡ್ತೀನಿ ಅಂತಕ್ಕಂಥದ್ದೇನಿದೆಯಲ್ಲ, ಇದು ಕೂಡ ಸಮಾಜದಕ್ಕೆ ವಿಘಟನೆಯ ವಿಚಾರಗಳನ್ನು ಇಟ್ಕೊಂಡು, ಸಕಾರಾತ್ಮಕ ವಿಚಾರ ಅಲ್ಲ, ನಕಾರಾತ್ಮಕ ವಿಚಾರಗಳನ್ನ ಮುಂದಿಟ್ಕೊಂಡು ಜನರಿಂದ ಹೋಟ್ ಪಡಿತಕ್ಕಂಥದ್ದು ಇದೆಯಲ್ಲ, ಅದು ಕೂಡ ಒಳ್ಳೆಯದಲ್ಲ. ಆದರೆ ದೇವರಾಜ ಅರಸನ್ನ ಯಾವುದಕ್ಕೆ ನೆನಪು ಪಡ್ಕೊತೇವೆ ನಾವು? ದೇವರಾಜ ಅರಸನ್ನ ನಿಜವಾಗಲೂ ಕೂಡ ಈ ಸಮಾಜದ ಒಬ್ಬ ಪರಿವರ್ತಕ ಅಂತ ಹೇಳಿ, ಹಿ ಇಸ್ ದ ರಿಫಾರ್ಮರ್ ಇನ್ ದ ಸೊಸೈಟಿ ಅಂತ. ಒಂದೇ ನಿಮಿಷ, ಇಂಪಾಸಿಬಲ್. ಒಂದು ನಿಮಿಷ ಹೇಳ್ತೀನಿ. ಯಾವುದೇ ಒಬ್ಬ ವ್ಯಕ್ತಿಗೆ ಮುಖ್ಯಮಂತ್ರಿ ಆಗ್ಬೇಕಂತ ಎಲ್ರಿಗೂ ಆಸೆ ಇದ್ರು ಕೂಡ ಅವಕಾಶ ಸಿಗೋದು ಒಬ್ಬರಿಗೆ. ಸಿಕ್ಕಂಥ ಸಂದರ್ಭದಲ್ಲಿ ಅದನ್ನ ಸಮಾಜಕ್ಕೋಸ್ಕರ ಹೇಗೆ ಬಳಸ್ತೀವಿ ಅಂತ ಹೇಳಿ. ಈಗ ರೇಷ್ಮೆ ಅವ್ರು ಹೇಳ್ತಾ ಇದ್ರು ಒಂದು ಇಂಗ್ಲಿಷ್ನಲ್ಲಿ, ನಾನು ಒಂದು ಹೇಳಿಕ್ಕೆ ಬಯಸ್ತೇನೆ. ವೆನ್ ಯು ಬಾರ್ನ್ ಯು ಆರ್ ಕ್ರೈಮ್, ಹೋಲ್ ವರ್ಲ್ಡ್ ಈಸ್ ಲಾಫಿಂಗ್. ವೆನ್ ಯು ಡೈ ಹೋಲ್ ವರ್ಲ್ಡ್ ಶುಡ್ ಕ್ರೈ. ಅದು ಒಬ್ಬ ಮುಖ್ಯಮಂತ್ರಿಯಾಗಿ ಬದುಕ್ತಕ್ಕಂಥದ್ದು ಮತ್ತು ಸಮಾಜಕ್ಕೆ ಕೊಡಬೇಕಾಗಿರ್ತಕ್ಕಂಥದ್ದು. ನಾನು ಈ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರು, ನಾನು ಭಾರತೀಯ ಜನತಾ ಪಕ್ಷ ಹೋಗ್ತೇನೆ, ಮನಮೋಹನ್ ಸಿಂಗ್ ಐ ಆಮ್ ಪ್ರೌಡ್. ನಾನು ಇವತ್ತು ಹೇಳ್ತೇನೆ, ನಾನು ಅವರ ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಆಗಿ ಒಂದೇ ಒಂದು ಬಜೆಟ್ ಇಡೀ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಬದಲಾವಣೆ ಮಾಡಿತು. ಆದರೆ ಸಿದ್ದರಾಮಯ್ಯನವರು ಒಂದು ಬಜೆಟ್ ತೋರಿಸಿ ಸರ್, ಒಂದು ಬಜೆಟ್ ಕರ್ನಾಟಕದ ಜನರ ಬದುಕನ್ನೇ ಬದಲಾವಣೆ ಮಾಡಿದಂಥ ಒಂದು ಉದಾಹರಣೆ ಕೊಡಿ.
ನೀವು ಹೇಳ್ತೀರಿ ಸಿದ್ದರಾಮಯ್ಯನವ್ರು ಕೇಳಿ ನೋಡಿ ಇವತ್ತಿನ ಇಂಟರ್ನೆಟ್ ಈಗ ವೈ ಸಿದ್ದರಾಮಯ್ಯ ಶುಡ್ ಬಿ ರಿಮೆಂಬರ್ಡ್ ಆಸ್ ಎ ಚೀಫ್ ಮಿನಿಸ್ಟರ್ ಸುಮ್ಮನೆ ಕಾಮನ್ ಎಲ್ಲ ಯುವಕರು ಹೊಡಿತಾರೆ ಇಂಟರ್ನೆಟ್ ಸರ್ ಒಂದೇ ನಿಮಗೆ ನಾನು ನಿಮಗೆ ಕೇಳೋದಿಷ್ಟೇ Sir, I am not saying- ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ Sir, ಒಂದ್ ಆಗಿದ್ದಾಗ ನಿಮಿಷ. ಏನು ಅದ್ಭುತ ಬಜೆಟ್ Sir, ಕೊಟ್ಟಿ ಒಂದ್ ಸರ್ ಅಂತ ಯಾರು ಹೇಳಿದ್ರ ನೀವು ಹಾ ಅದಕ್ಕೆ ನಾನು ಹೇಳೋದು ಬಟ್ ಹಿ ಈಸ್ ರಿಮೆಂಬರ್ಡ್ ಫಸ್ಟ್ ಬಜೆಟ್ ಇರ್ಬೋದು ಆದ್ರೆ 13 ಬಜೆಟ್ ಅನ್ನು ಮಂಡನೆ ಮಾಡಿದ 16 ಬಜೆಟ್ ಅನ್ನು ಮಂಡನೆ ಮಾಡಿದಾಗ ಒಂದೇ ಒಂದು ಬಜೆಟ್ ಆದ್ರೂ ಕೂಡ ಸಿದ್ದರಾಮಯ್ಯ ನೆನಪಿಡುವಂತದ್ದು ಇರ್ಬೇಕಲ್ವೇ ಒಂದಿರ್ಯಾ? ಅವ್ರು ಏನಂತಾರೆ ವೆಲ್ಫೇರ್ ಸ್ಕೀಮ್ ಅರೆ ಯಾರೋ ದುಡ್ದು ಹಣವನ್ನ ಯಾರ ಕಿಸದಲ್ಲಿರೋ ಜೇಬಲ್ಲಿರೋ ಹಣನ ಕರ್ನಾಟಕ ರಾಜ್ಯದ ಖಜಾನೆ ಹಣ ಅಲ್ರಿ, ಕರ್ನಾಟಕದಲ್ಲಿ ಏನನ್ನ ದೊಡ್ಡ ಸಾಧನೆ ಅಂತ ನಡಳ್ಳಿ ಅವರೇ, ಅಂದ್ರೆ, ಕರ್ನಾಟಕದಲ್ಲಿ ಆ welfare scheme-ಗಳನ್ನ ತಂದಿದ್ದನ್ನ ಮಹಾರಾಷ್ಟ್ರದಲ್ಲಿ ಯಾಕೆ ಕರ್ನಾಟಕದಲ್ಲಿ ಆದಷ್ಟು ಶೀಘ್ರ ಜನಮಾನಸದಿಂದ ಮರೆಯಾಗುವಂತ ಮುಖ್ಯಮಂತ್ರಿ ಯಾರಾಗಿರ್ತಾರೆ ಅಂದ್ರೆ ಸಿದ್ದರಾಮಯ್ಯನವರಾಗಿರ್ತಾರೆ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೀನಿ. ಸಿದ್ದರಾಮಯ್ಯನವರ ರಾಜಕೀಯ ಬದುಕಿನ ಅತ್ಯಂತ ಮಹತ್ವದ ದಿನ ಇವತ್ತು. ದೇವರಾಜ ಅರಸು ಅವರ ಸಾಧನೆಯನ್ನು ಸರಿಗಟ್ಟಿದರು. ನನ್ನ ಮತ್ತು ಪ್ರಶಾಂತ್ ನಾಥ್ ಅವರ ಜರ್ನಲಿಸಂ ಬದುಕಿನಲ್ಲೂ ಇವತ್ತು ಮಹತ್ವದ ದಿನ. 44 ನಿಮಿಷ ನಾಗರಾಜ್ ಯಾದವ್ ಅವರು ಸುಮ್ಮನೆ ಕೂತ್ಕೊಂಡಿದ್ದಾರೆ. 44 ನಿಮಿಷ. ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.